ಸೆಕೆಂಡ್ ಸ್ಥಾನದಲ್ಲಾದರೂ ಬರ್ತಾರೆ ಅನ್ನುವಂಥ ಚರ್ಚೆ ಇತ್ತು. ಅವಳು ಅಶ್ವಿನಿ ಗೌಡ ಹಾಂ, ಬರಲಿಲ್ಲ ಯಾಕೆ ಅಂತ. ಯಾಕಂದ್ರೆ ನಾನು ಹೇಳಿ ಓಟ್ ಬಿದ್ದಿರಂಗಿಲ್ಲ, ಅದಕ್ಕೆ ಕೊಟ್ಟಿರಂಗಿಲ್ಲ. ಅದಕ್ಕೆ ರಕ್ಷಿತ ತಂಗಿಗೆ ಕೊಟ್ಟಾರ. ಖುಷಿ ವಿಷಯ ರೀ ಅದು. ಈಗ ಸುದೀಪ್ ಇಲ್ಲ ಅಂತಂದರೆ ಬಿಗ್ ಬಾಸ್ ಮನೆ ಒಂಥರ ಬೇರೆ ಥರ ಕಾಣುತ್ತೆ. ಈಗ ನಿರಂತರವಾಗಿ ಬಿಗ್ ಬಾಸ್ ಶೋ ಮಾಡ್ಕೊಂತ ಬಂದ್ರೆ ಮುಂದೆ ಅವರೇ ಮಾಡ್ತಾರೆ ಅನ್ನುವಂಥ ಚರ್ಚೆ ಹೆಂಗೆ ಏನು ಹೇಳ್ತೀರಿ? ಅದು ಬಿಗ್ ಬಾಸಿಗೆ ಸುದೀಪ್ ಸರ್ ಇದ್ರನ ಚಂದ ರೀ. ಯಾಕಂದ್ರೆ ಸುದೀಪ್ ಸರ್ಗೋಸ್ಕರನ ಇಡೀ ಕರ್ನಾಟಕ ಜನತೆ ನೋಡ್ತಾರೆ. ಹಾಗಾಗಿ ಇನ್ನೂ ಮುಂದೆ ನಮ್ಮ ಸುದೀಪ್ ಸರ್ ಇನ್ನೂ ಇರ್ತಾರೆ, ಶೋ ನಡೆಸ್ಕೊಂತ ಹೋಗ್ತಾರೆ ನಮ್ಮ ಸುದೀಪ್ ಸರ್ ಇರಲ್ಲಿ ಮಟ್ಟ ಅಂಥೇಳಿ ಇಷ್ಟು ಖುಷಿ ಐತ್ರಿ. ಹಂಗೆ ಸುದೀಪ್ ಸರ್ನಿದ್ರನ ಬಿಗ್ ಬಾಸಿಗೊಂದು ಕಳೆ ರೀ. ಹಾಗಾಗಿ ಎಷ್ಟೇ ಕಲಾವಿದರು ಬರಲಿ ಬೇರೆ, ಸುದೀಪ್ ಸರ್ ಇರೋದೇ ಬೇರೆ ಸರ್. ಈಗ ಗಿಲ್ಲಿ ಜೊತೆ ನೀವು ಕೆಲಸ ಇದು ಮಾಡಿದ್ರು, ಶೋದಲ್ಲಿ ಜೊತೆ ಇದು ಮಾಡಿದ್ರಿ, ಅವ್ರ ಜೊತೆ ಮಾತಾಡಿದ್ರ, ವಿನ್ನರ್ ಆದಮೇಲೆ ವಿಶ್ ಮಾಡಿದ್ರೆ ಹೆಂಗೆ? ಇಲ್ಲ, ನಾನು ಈಗ ಎದ್ದು ಬಂದೀನಿ, ಆಮೇಲೆ ಮಾಡ್ತೀನಿ. ಅವರು ಪಾಪ ಈಗ ರಾತ್ರಿ ಅತ್ತಾಗಿತ್ತ ಜಗ್ಗಾಡಿ ನುಗ್ಗು ಮಾಡಿರ್ತಾರೆ. ಯಾಕಂದ್ರೆ ನನಗೆ ಗೊತ್ತೈತಿ. ಈಗ ಎಲ್ಲಿ ಹೋಗಿ ಮಕ್ಕಂಡಾನೆ ಯಾರಿಗೆ ಗೊತ್ತು. ಮನ್ಯಾಗ ಏನು ಮಕ್ಕಂಡ್ರಂಗಿಲ್ಲ ರೀ. ಯಾಕಂದ್ರೆ ಅಲ್ಲಿ ಜನ ಬಂದು ಇದು ಮಾಡ್ತಾರಲ್ಲ, ಪಾಪ ಅವ್ರಿಗೆ ಇದಾಗತ್ತೆ ಅಂತೇಳಿ ಮಾತಾಡ್ತೀನಿ ಆಮೇಲೆ ಫೋನ್. ಈಗ ಬಿಗ್ ಬಾಸ್ ವಿನ್ ಆದಾಗಿದೆ ಎಲ್ಲೇ ಜಿಗ್ಗಾಡಿರ್ತಾರ ಅಂತ ಹೇಳಿದ್ರಿ. ಮೊದಲು ನಿಮ್ಮನ್ನ ಅಷ್ಟು ಸೆಲೆಬ್ರಿಟಿ ಆಗಿ ನೋಡಿರಲ್ಲ, ಈಗ ದಿಢೀರ್ ಅಂತೇಳಿ ಸೆಲೆಬ್ರಿಟಿ ಆಗಿರ್ತಾರೆ. ಹೊರಗೆ ಬಂದು ಆ ಜನ ನೋಡಿದಾಗ, ಆ ಕ್ರೇಜ್ ನೋಡಿದಾಗ ಎಷ್ಟು ಖುಷಿ ಆಗುತ್ತಂತ. ಎಷ್ಟು ಖುಷಿ ಆಗತ್ತೆ. ಫಸ್ಟಿಗೆ ಅಲ್ಲಿ ಬಿಗ್ ಬಾಸ್ ಮನೆ 3 ತಿಂಗಳು ಯಾರು ಸಂಚಾರ ಇಲ್ದಂಗೆ ಇರ್ತೀವಿ. ಹೊರಗೆ ಬಂದ ತಕ್ಷಣ ಒಂಥರ ಜನ ಹಿಂಗೆ ಮಾಡೋದು ನೋಡಿ ಏನೋ ಮರ ಇದ್ರೆ ಅವ್ನು ಸ್ವಿಚ್ ಆಫ್ ಆಗ್ಬಿಡುತ್ತೆ. ಆಮೇಲೆ ಬರ್ತಾ ಮತ್ತೆ ಗೊತ್ತಾಗ್ಬಿಡುತ್ತೆ ಅಭಿಮಾನಕ್ಕೆ ಹಂಗೆ ಮಾಡ್ತಿರ್ತಾರೆ ಅಂತೇಳಿ. ಫಸ್ಟಿಗೆ ಹೊರಗೆ ಬಂದಾಗ ಸ್ವಲ್ಪ ತಲೆ ಸ್ವಿಚ್ ಆಫ್ ಆಗುತ್ತೆ ರೀ. ಯಾಕಂದ್ರೆ ಒಂದು ವಾರ ಅಂಕಾರ ಬೇಕು ರೀ ಸುಧಾರಿಸ್ಕೊಳಕ್ಕೆ. ಹಂಗೆ ಆಕೈತಿ ತಲೆ. ಯಾಕೆ ಹಂಗಾಗತ್ತಂತ. ಯಾಕಂದ್ರೆ ಈಗ ನಾವು ಇರೋದ ಒಂದು ಎಷ್ಟು 15-16 ಮಂದಿ ಬಿಗ್ ಬಾಸ್ ಮನೆಗಳು ಇರ್ತೀವಿ. ಅವ್ರು ಕೊಟ್ಟು ಮಾತಾಡಿ ಅಷ್ಟು ಜನ ಮುಖ ನೋಡಿ ಏನು ಅನ್ಸಂಗಿಲ್ಲ, ರೂಢ ಆಗ್ಬಿಡ್ತೈತಿ. ಈಗ ಸಡನ್ನಾಗಿ ಜಾತ್ರೆಯಾಗ ಜನ ನೋಡ್ಬಿಟ್ಲೆ ಅದೊಂಥರ ಸೌಂಡ್ ಕೇಳಿ ಅಲ್ಲಾದ್ರೂ ಸೌಂಡ್ ಕೇಳಿರಂಗಿಲ್ಲ. ಬಿಗ್ ಬಾಸ್ ಸೌಂಡು ನಾವು ಮಾತಾಡೋ ಸೌಂಡ್ ಕೇಳಿ ಅಷ್ಟೇ ಸೌಂಡ್ ಕಿವಿ ಕೇಳಿ ರೂಢ ಆಗಿರ್ತೈತಿ. ಮತ್ತು ಯಾಕಂದ್ರೆ ಹೊರಗೆ ಜನ ಬಂದು ಕೂಡಲೇ ಎಲ್ಲರೂ ಮಾತಾಡೋದು ನೋಡಿ ಸ್ವಲ್ಪ ತಲೆ ಗ್ಯೂ ಅನ್ನತ್ತೆ. ಹಂಗಾರೆ ಗಿಲ್ಲಿ ಸ್ವಿಚ್ ಆಫ್ ಆಗಿರ್ತಾರಂತ. ರಾತ್ರಿನೂ ಸ್ವಿಚ್ ಆಫ್ ಆಗ್ಯಾರ ಹೊರಗೆ ಬಂದಿಂದಾಗ. ಜನ ನೋಡಿ ಪಾಪ ಅವರು ಎಲ್ಲೇ ಹಿತ್ತಲ ಬಾಗಲ್ದಾಗ ಹಸಿನ ಕರ್ಕೊಂಡು ಹೋದ್ರಂತ. ನಿಜ ಭಾಳಿ ಸ್ವಿಚ್ ಆಫ್ ಆಗಿರ್ತಾನತ್ತ. ಈಗ ಸ್ವಿಚ್ ಆಫ್ ಆಗಕ್ಕೆ ಒಂದು 12-1 ಗಂಟೆ ಬೇಕು. ಆಮೇಲೆ ನಾ ಫೋನ್ ಹಚ್ಚಿ ಮಾತಾಡ್ತೀನಿ. ಇದಿಷ್ಟು ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ್ ಅವರ ಮಾತು. ಅವರಿಗೆ ಒಳ್ಳೆಯದಾಗಲಿ. ಜೊತೆಗೆ ಈ ಇನ್ನು ಸಾಮಾನ್ಯ ಕಲಾವಿದರಾಗಿದ್ದವ್ರಂತೂ ಈ ನಮ್ಮನಿ ಮಾಸ್ ಸೆಲೆಬ್ರಿಟಿ ಆದ ತಕ್ಷಣ ನಮಗೆ ಭಾಳ ಖುಷಿನೂ ಆಗುತ್ತೆ, ಅದ್ರ ಜೊತೆಗೆ ಒಮ್ಮಕ್ಲೆ ಭಯಾನೂ ಅನಿಸುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಗಿಲ್ಲಿ ನಟ ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.